ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದೆಯೇ? ಹಾಗಾದರೆ ಈ ಸಣ್ಣ ಬದಲಾವಣೆಗಳನ್ನು ಮಾಡಿ ಲಕ್ಷ್ಮೀದೇವಿಯೇ ಹುಡುಕಿಕೊಂಡು ಬರುತ್ತಾಳೆ. ಲಕ್ಷ್ಮೀದೇವಿಯು ಮನೆಗೆ ಬರಬೇಕೆಂದರೂ, ಮನೆಗೆ ಬಂದು ನೆಲೆಸಬೇಕೆಂದರೂ, ದಾರಿದ್ರ್ಯ ದೇವತೆ ಹೊರಗೆ ಹೋಗಬೇಕೆಂದರೂ ಮತ್ತು ನಿಮಗೆ ಹಿಡಿದಿರುವ ದಾರಿದ್ರ್ಯವೆಲ್ಲವೂ ತೊಲಗಬೇಕೆಂದರೂ ಮಹಿಳೆಯರು ಮನೆಯಲ್ಲಿ ಈ 10 ಕೆಲಸಗಳನ್ನು ಮಾಡಬೇಕು. ಶ್ರೀಮಂತರು ಈ ಕೆಲಸಗಳನ್ನು ರಹಸ್ಯವಾಗಿ ಮಾಡುತ್ತಾರೆ, ಆದರೆ ತಾವು ಮಾಡುತ್ತಿರುವುದನ್ನು ಯಾರಿಗೂ ಹೇಳುವುದಿಲ್ಲ. ಆದ್ದರಿಂದ ನೀವು ಸಹ ಈ ವಿಷಯಗಳನ್ನು ಗೌಪ್ಯವಾಗಿ ಆಚರಿಸಿ. ಈ ವಿಡಿಯೋವನ್ನು ಒಂಟಿಯಾಗಿ ನೋಡಿ. ಈ ಕೆಲಸಗಳನ್ನು ರಹಸ್ಯವಾಗಿ ಮಾಡಿಕೊಳ್ಳಿ. ಹಾಗೆ ಮಾಡಿದರೆ ನೀವು ಸಹ ಲಕ್ಷ್ಮೀಮಾತೆಯ ಅನುಗ್ರಹದಿಂದ ದೊಡ್ಡ ಶ್ರೀಮಂತರಾಗಲು ಸಾಧ್ಯವಾಗುತ್ತದೆ. ಅದಕ್ಕೂ ಮೊದಲು ಭಕ್ತಿಯಿಂದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕೆಂದರೆ ಹಣ ಬೇಕೇ ಬೇಕು. ಆ ಹಣ ಬರಬೇಕೆಂದರೆ ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಬರಬೇಕು. ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಬರಬೇಕೆಂದರೆ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಹೊರಗೆ ಹೋಗಬೇಕೆಂದರೆ ಮಹಿಳೆಯರು ಕೆಲವು ಕೆಲಸಗಳನ್ನು ಹಾಗೂ ಪರಿಹಾರಗಳನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ನಮಗೆ ದೊರೆತು ಲಕ್ಷ್ಮೀ ಕಟಾಕ್ಷದಿಂದ ಶ್ರೀಮಂತರಾಗಲು ಸಾಧ್ಯವಾಗುತ್ತದೆ. ಕೆಲವು ಬಾರಿ ನಾವು ಮಾಡುವ ಕೆಲಸಗಳೇ ನಮಗೆ ಕಷ್ಟಗಳನ್ನು ತರುತ್ತವೆ. ಮನೆಯಲ್ಲಿ ಹೆಂಡತಿ ಮಾಡಬಾರದಂತಹ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀದೇವಿಯು ಮನೆಗೆ ಬರಲು ನಿರಾಕರಿಸುತ್ತಾಳೆ. ಇನ್ನು ಲಕ್ಷ್ಮೀದೇವಿಯು ಮನೆಗೆ ಬರಬೇಕೆಂದರೆ, ಮನೆಯಲ್ಲಿ ನೆಲೆಸಬೇಕೆಂದರೆ, ದಾರಿದ್ರ್ಯ ದೇವತೆ ಹೊರಗೆ ಹೋಗಬೇಕೆಂದರೆ ಮನೆಯಲ್ಲಿರುವ ಮಹಿಳೆಯರು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮಹಿಳೆಯರು ಸಂಜೆ ವೇಳೆಯಲ್ಲಿ ಹಾಲ್, ಮೊಸರು ಕೇಳಿದರೆ ಕೊಡುತ್ತಿರುತ್ತಾರೆ. ಆದರೆ ಹಾಗೆ ಕೊಡಬಾರದು, ಏಕೆಂದರೆ ಹಾಲು ಲಕ್ಷ್ಮೀದೇವಿಗೆ ಸಮಾನ. ಅಂತಹ ಹಾಲ್, ಮೊಸರನ್ನು ಹೊರಗಿನವರಿಗೆ ಸಂಜೆ ವೇಳೆಯಲ್ಲಿ ನೀಡಿದರೆ ಮನೆಯಲ್ಲಿದ್ದ ಲಕ್ಷ್ಮೀದೇವಿಯನ್ನು ಹೊರಗೆ ಕಳುಹಿಸಿದಂತಾಗುತ್ತದೆ. ಈ ತಪ್ಪು ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿಯೂ ಇರುವುದಿಲ್ಲ. ಕೂಡಲೇ ಕೋಪಗೊಂಡು ಹೊರಟು ಹೋಗುತ್ತಾಳೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಣಕ್ಕಾಗಿ ಹೋರಾಟ ತಪ್ಪಿದ್ದಲ್ಲ, ಏಕೆಂದರೆ ಹಣದಿಂದಲೇ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಇನ್ನೂ ಆ ಹಣ ಬೇಕೆಂದರೆ ಲಕ್ಷ್ಮೀ ಅನುಗ್ರಹ ಖಂಡಿತವಾಗಿ ಬೇಕು. ಅಡುಗೆ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ. ಆದ್ದರಿಂದ ರಾತ್ರಿ ಮಲಗುವ ಮುನ್ನ ಅಡುಗೆ ಪಾತ್ರೆಗಳನ್ನು ಮತ್ತು ಸ್ಟೌವ್ ಅನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಹಾಗೆ ಮಾಡಿದ ನಂತರವೇ ನಾವು ಮಲಗಬೇಕು. ಹೀಗೆ ಮಾಡದಿದ್ದರೆ ಲಕ್ಷ್ಮೀದೇವಿಯು ಸಿಟ್ಟಾಗುತ್ತಾಳೆ. ಹಾಗೆಯೇ ಮನೆಯಲ್ಲಿ ಕೂದಲು ಬಿಚ್ಚಿಕೊಂಡು ತಿರುಗಬಾರದು. ಹೀಗೆ ಮಾಡಿದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಹಾಗೆ ಕೂದಲು ಬಿಚ್ಚಿಕೊಂಡು ತಿರುಗಿದರೆ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ. ಉಪ್ಪೆಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ. ಅದಕ್ಕಾಗಿಯೇ ರಾತ್ರಿ ವೇಳೆಯಲ್ಲಿ ಮಲಗುವ ಮುನ್ನ ಉಪ್ಪನ್ನು ಒಂದು ಸಣ್ಣ ಬಟ್ಟೆಯ ಮೂಟೆಗಳಂತೆ ಕಟ್ಟಿ ಎಲ್ಲಾ ಕೋಣೆಗಳ ಮೂಲೆಗಳಲ್ಲಿ ಇಡಬೇಕು. ನಸುಕಿನಲ್ಲಿ ಎದ್ದು ಆ ಉಪ್ಪಿನ ಮೂಟೆಗಳನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಡಬೇಕು. ಹೀಗೆ ಮಾಡಿದರೆ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಗೆ ಹೋಗಿ ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲಿ ಕಡ್ಡಾಯವಾಗಿ ಇರುತ್ತದೆ ತಾನೇ. ಉಪ್ಪನ್ನು ನಾವು ಅಡುಗೆ ಮಾಡುವ ಎಲ್ಲ ಪದಾರ್ಥಗಳಲ್ಲಿ ಹಾಕುವುದಕ್ಕಲ್ಲದೆ ಮನೆಯಲ್ಲಿನ ಪ್ರತಿಕೂಲ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೂ ಬಳಸಬಹುದು. ಕೆಲವರಿಗೆ ಹಣ ಉಳಿಯುವುದಿಲ್ಲ. ಎಷ್ಟು ಕಷ್ಟಪಟ್ಟರೂ ಆ ಹಣ ಅಸಲು ಉಳಿಯುವುದಿಲ್ಲ. ಬಂದ ಹಾಗೆ ಖರ್ಚಾಗಿ ಹೋಗುತ್ತದೆ. ಇಂತಹವರು ಉಪ್ಪಿನೊಂದಿಗೆ ಒಮ್ಮೆ ಹೀಗೆ ಮಾಡಿ ನೋಡಿ. ಮನೆಯನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ಮನೆಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಆ ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿ. ಹೀಗೆ ಮಾಡುವುದರಿಂದ ಮೂಲೆಯಲ್ಲಿರುವ ಕೊಳಕು ಹೋಗುವುದರ ಜೊತೆಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ನಮ್ಮ ಮನೆಯೊಳಗೆ ಲಕ್ಷ್ಮೀದೇವಿಯು ಪ್ರವೇಶಿಸುತ್ತಾಳೆ. ಹಾಗೆಯೇ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಇಡಬೇಕು. ಬೇರೆ ಯಾವುದೇ ದಿಕ್ಕಿನಲ್ಲಿ ಇಡಬಾರದು. ಹಾಗೇ ಇಟ್ಟರೆ ಧನಲಕ್ಷ್ಮಿ ಮನೆಗೆ ಬರುತ್ತಾಳೆ. ಮಲಗುವ ಮುನ್ನ ಕೆಲವರು ತಲೆಯ ಹತ್ತಿರ ನೀರನ್ನು ಇಟ್ಟುಕೊಳ್ಳುತ್ತಿರುತ್ತಾರೆ. ಬೆಳಿಗ್ಗೆ ಎದ್ದು ಆ ನೀರನ್ನು ಕುಡಿಯೋಣ ಎಂದುಕೊಂಡು ಹಾಗೆ ಇಟ್ಟುಕೊಳ್ಳುತ್ತಾರೆ. ಆದರೆ ಹಾಗೆ ಮಾಡಬಾರದು. ಬಾಯಾರಿಕೆ ಆದರೆ ಎದ್ದು ಹೋಗಿ ಕುಡಿಯಬೇಕು. ಹೀಗೆ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನಮಗೆ ಪ್ರತಿ ತಿಂಗಳು ಸಂಬಳ ಬಂದಾಗ ಆ ಸಂಬಳದಿಂದ ಮೊದಲಿಗೆ ಶುಕ್ರವಾರದಂದು ಉಪ್ಪನ್ನು ಕೊಂಡುಕೊಳ್ಳಬೇಕು. ಹೀಗೆ ಮಾಡಿದರೆ ನಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಕರೆತಂದಂತೆಯೇ ಸರಿ. ಹಾಗೆಯೇ ಕೆಲವು ಬಾರಿ ಹಾಲು ಕಾಯಿಸುವಾಗ ಉಕ್ಕಿ ಹೋಗುತ್ತಿರುತ್ತವೆ. ಹಾಲು ಉಕ್ಕಿದರೆ ಆ ಮನೆಯಲ್ಲಿ ವೃದ್ಧಿಯಾಗುತ್ತದೆ.
ಆದರೆ ಆ ಹಾಲು ಉಕ್ಕಿ ಕೆಳಗೆ ವ್ಯರ್ಥವಾಗಿ ಚೆಲ್ಲಿದರೆ ಮಾತ್ರ ಲಕ್ಷ್ಮೀದೇವಿಯು ಸಿಟ್ಟಾಗುತ್ತಾಳೆ, ನಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ. ಹಾಗೆಯೇ ಹಾಲು ಹಾಳಾದರೆ ಆ ಹಾಲನ್ನು ಕೂಡಲೇ ಚೆಲ್ಲಬೇಕು. ಹಾಗೆಯೇ ಹಾಲು ಯಾವಾಗಲೂ ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಕಿ ಕಾಯಿಸಿಕೊಳ್ಳಬೇಕು. ಶುಕ್ರವಾರ ಉಪ್ಪು ತಂದರೆ ಲಕ್ಷ್ಮೀದೇವಿಯನ್ನು ಮನೆಗೆ ಕರೆತಂದಂತೆಯೇ ಸರಿ. ಹಾಗೆಯೇ ಶುಕ್ರವಾರ ಉಪ್ಪನ್ನು ಯಾರಿಗಾದರೂ ಕೊಟ್ಟರೆ ಮನೆಯಲ್ಲಿ ಲಕ್ಷ್ಮೀದೇವಿಯೂ ಉಳಿಯುವುದಿಲ್ಲ. ಇನ್ನು ಮಹಿಳೆಯರು ಶುಕ್ರವಾರ ಕಡ್ಡಾಯವಾಗಿ ತಲೆಸ್ನಾನ ಮಾಡಬೇಕು. ಶುಕ್ರವಾರದಂದು ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಕಡ್ಡಾಯವಾಗಿ ದಕ್ಷಿಣೆಯೊಂದಿಗೆ ತಾಂಬೂಲ ನೀಡಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸಿಯಾಗಿರುತ್ತಾಳೆ. ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಅಂಗಳ ಸ್ವಚ್ಛಗೊಳಿಸಿದರೆ ಲಕ್ಷ್ಮೀದೇವಿಯು ಆ ಮನೆಯಿಂದ ಕದಲುವುದಿಲ್ಲ. ಲಕ್ಷ್ಮೀದೇವಿಗೆ ಮತ್ತೊಂದು ಹೆಸರು ಐಶ್ವರ್ಯ ಲಕ್ಷ್ಮಿ. ಐಶ್ವರ್ಯ ಎಂದರೆ ಬಂಗಾರ, ಹಣ ಮಾತ್ರವಲ್ಲ. ನಮ್ಮ ಮನೆಯಲ್ಲಿ ಸುಖ ಸಂತೋಷಗಳು, ಕುಟುಂಬ ಸದಸ್ಯರ ಆಯುರಾರೋಗ್ಯಗಳನ್ನು ಕೂಡ ನಾವು ಧನದಂತೆಯೇ ಪರಿಗಣಿಸಬಹುದು. ಮನೆಯಲ್ಲಿ ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಜಯ ಸಿಕ್ಕರೆ ಅದನ್ನು ಐಶ್ವರ್ಯ ಎನ್ನುತ್ತಾರೆ. ಆ ಐಶ್ವರ್ಯಕ್ಕೆ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ. ಐಶ್ವರ್ಯ ಲಕ್ಷ್ಮಿ ನೆನೆಸಿಕೊಂಡರೆ ಭಿಕ್ಷುಕರು ಕೂಡ ಕುಬೇರರಾಗುತ್ತಾರೆ ಎಂಬುದು ನಮಗೆಲ್ಲರಿಗೂ ತಿಳಿದೇ ಇದೆ ಅಲ್ಲವೇ? ಇದರ ಅರ್ಥ ಒಂದೇ ರಾತ್ರಿಯಲ್ಲಿ ಶ್ರೀಮಂತರಾಗುತ್ತಾರೆ ಎಂದಲ್ಲ. ಜಯ ಸಾಧಿಸಬೇಕೆಂಬ ಸಂಕಲ್ಪವನ್ನು ಲಕ್ಷ್ಮೀದೇವಿಯೂ ನಮಗೆ ಕಲ್ಪಿಸುತ್ತಾಳೆ ಎಂದು ಅರ್ಥ. ಲಕ್ಷ್ಮೀದೇವಿಗೆ ಇಷ್ಟವಾದ ಶುಕ್ರವಾರ, ಮಂಗಳವಾರ, ಗುರುವಾರ ದಿನಗಳಲ್ಲಿ ಕೆಲವು ವಸ್ತುಗಳನ್ನು ತಂದು ಇಟ್ಟುಕೊಂಡರೆ ಮನೆಯಲ್ಲಿ ಸಂಪಾದನೆ ಉಳಿಯುತ್ತದೆ, ಸಮಸ್ಯೆಗಳು ದೂರವಾಗಿ ಹೋಗುತ್ತವೆ. ಆ ವಸ್ತುಗಳು ಯಾವುವೆಂದರೆ ಹಳದಿ ಬಣ್ಣದ ಕವಡೆಗಳು. ಕವಡೆಗಳನ್ನು ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸುತ್ತೇವೆ. 2 ಅಥವಾ 3 ಹಳದಿ ಬಣ್ಣದ ಕವಡೆಗಳನ್ನು ಶುಕ್ರವಾರದಂದು ಕೊಂಡು ಮನೆಗೆ ತಂದು ತಾಮ್ರ ಅಥವಾ ಬೆಳ್ಳಿಯ ಬಟ್ಟಲಿನಲ್ಲಿ ಇಟ್ಟು ಪೂಜೆ ಮಾಡಿ ಆನಂತರ ಆ ಕವಡೆಗಳನ್ನು ನಾವು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಮನೆಯಲ್ಲಿ ಧನವರ್ಷ ಸುರಿಯುತ್ತದೆ. ಪ್ರತಿದಿನ ಪೂಜಿಸಿದರೆ ಇನ್ನೂ ಉತ್ತಮ ಫಲ ಸಿಗುತ್ತದೆ. ಹಾಗೆಯೇ ಬೆಳ್ಳಿ ಎಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ, ಏಕೆಂದರೆ ಚಂದ್ರನಿಗೆ ಬೆಳ್ಳಿ ಎಂದರೆ ಬಹಳ ಇಷ್ಟ. ಲಕ್ಷ್ಮೀದೇವಿಯೂ ಚಂದ್ರ ಸಹೋದರಿ ತಾನೇ? ನಾವು ಲಕ್ಷ್ಮೀದೇವಿಯ ಶ್ಲೋಕಗಳಲ್ಲಿ ಕೂಡ ಚಂದ್ರ ಸಹೋದರಿ ಹೇಮಮಯಿ ಎಂದು ಕೇಳುತ್ತಿರುತ್ತೇವಲ್ಲವೇ? ಅದಕ್ಕಾಗಿಯೇ ಸಹೋದರನಿಗೆ ಇಷ್ಟವಾದ ಬೆಳ್ಳಿಯಿಂದ ಪೂಜಿಸಿದರೆ ಲಕ್ಷ್ಮೀದೇವಿಯು ಮನೆಯಲ್ಲಿ ಸಂಪತ್ತಿನ ಸುರಿಮಳೆ ಸುರಿಸುತ್ತಾಳೆ. ಪ್ರತಿ ಶುಕ್ರವಾರ ಬೆಳ್ಳಿಯ ಪಾತ್ರೆಗಳಲ್ಲಿ ಲಕ್ಷ್ಮೀದೇವಿಗೆ ನೈವೇದ್ಯ ಇಟ್ಟರೆ ನಮಗೆ ಶುಭವಾಗುತ್ತದೆ. ಹಾಗೆಯೇ ಮೊದಲಿಗೆ ಹೇಳುತ್ತಿರುವಂತೆ ಉಪ್ಪಿನೊಂದಿಗೆ ಕೂಡ ನಾವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಬಹುದು. ಪೊರಕೆ, ಕವಡೆಗಳನ್ನು ಕೂಡ ನಾವು ಲಕ್ಷ್ಮೀದೇವಿಯ ಪ್ರತೀಕಗಳೆಂದು ಭಾವಿಸುತ್ತಿರುತ್ತೇವೆ. ಕಲ್ಲು ಉಪ್ಪನ್ನು ಪ್ರತಿ ಶುಕ್ರವಾರ ಕೊಂಡು ಮನೆಗೆ ತಂದು ಇಟ್ಟುಕೊಂಡರೆ ಐಶ್ವರ್ಯ ಸಿದ್ಧಿಸುತ್ತದೆ. ಗೋಮೂತ್ರದಲ್ಲಿ ಕಲ್ಲು ಉಪ್ಪನ್ನು ಬೆರೆಸಿ ಸಿಂಪಡಿಸಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಅದೆಲ್ಲವೂ ಹೋಗುತ್ತದೆ. ಹಾಗೆಯೇ ತುಳಸಿ ಗಿಡವನ್ನು ನಾವು ಅಷ್ಟೈಶ್ವರ್ಯ ಸಿದ್ಧಿಗೆ ನಿದರ್ಶನವಾಗಿ ಹೇಳುತ್ತಿರುತ್ತೇವೆ. ತುಳಸಿ ಮಾಲೆಯನ್ನು ತಯಾರಿಸಿ ವಿಷ್ಣುಮೂರ್ತಿಗೆ ಅಲಂಕರಿಸಿದಲ್ಲಿ ಆ ವಿಷ್ಣುಮೂರ್ತಿಯೂ ನಮಗೆ ಸಕಲ ಸಂಪತ್ತುಗಳನ್ನು ಪ್ರಸಾದಿಸುತ್ತಾನೆ. ಯಾವ ಮನೆಯಲ್ಲಿ ಮಹಿಳೆಯು ಪ್ರತಿನಿತ್ಯವೂ ತುಳಸಿಕಟ್ಟೆಯ ಬಳಿ ವಿಷ್ಣುಮೂರ್ತಿಗೆ ಪ್ರೀತಿಪಾತ್ರವಾದ ರಂಗೋಲಿ ಅಂದರೆ ಶಂಖಚಕ್ರಗಳ ರಂಗೋಲಿ ಹಾಕಿ ಪ್ರಮಿದೆಯಲ್ಲಿ ದೀಪಾರಾಧನೆ ಮಾಡುತ್ತಾಳೋ ನಿತ್ಯವೂ ಆ ಮನೆಯ ಮಹಿಳೆಗೆ ಸೌಭಾಗ್ಯ ಸಿದ್ಧಿಸುತ್ತದೆ. ತುಳಸಿಕಟ್ಟೆಗೆ ನೀರು ಹಾಕಿ 3 ಪ್ರದಕ್ಷಿಣೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ, ಆರೋಗ್ಯ ಸಿದ್ಧಿಸುತ್ತದೆ. ವಾರಕ್ಕೊಮ್ಮೆ ಶುಕ್ರವಾರದಂದು ಸ್ವಲ್ಪ ಹಾಲು, ನೀರು ಬೆರೆಸಿ ತುಳಸಿಕಟ್ಟೆಯಲ್ಲಿ 1 ಚುಕ್ಕೆ ಹಾಕಿದಲ್ಲಿ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ಸ್ಥಿರತೆಯನ್ನು ಏರ್ಪಡಿಸಿಕೊಳ್ಳುತ್ತಾಳೆ. ನಾವು ತುಳಸಿ ವನವನ್ನು ಕೂಡ ಮನೆಯಲ್ಲಿ ಬೆಳೆಸಿಕೊಳ್ಳಬಹುದು. ಖಾಲಿ ಸ್ಥಳವಿದ್ದರೆ ತುಳಸಿ ವನ ಬೆಳೆಸಬಹುದು. ಅಥವಾ 1 ಕುಂಡದಲ್ಲಿ 4 ಅಥವಾ 5 ತುಳಸಿ ಗಿಡಗಳನ್ನು ನಾವು ಬೆಳೆಸಬೇಕು. 1 ತುಳಸಿ ಗಿಡ ಪೂಜೆ ಮಾಡಲು, ಮತ್ತೊಂದು ತುಳಸಿ ಗಿಡದಿಂದ ನಾವು ತುಳಸಿ ದಳಗಳನ್ನು ತೆಗೆದುಕೊಂಡು ಪೂಜಿಸಲು ಬಳಸಿಕೊಳ್ಳಬೇಕು. ಏಕೆಂದರೆ ತುಳಸಿ ಪೂಜೆಗೆ ಬಳಸುವ ದಳಗಳು ನಾವು ಪೂಜಿಸುವ ತುಳಸಿ ಗಿಡದಿಂದ ಕೀಳಬಾರದು. ಸ್ವಾಮಿಯವರ ಸೇವೆಗೆ ತುಳಸಿ ದಳ ಸಮರ್ಪಿಸಬೇಕು. ಅಂದರೆ ಪೂಜೆ ಮಾಡದ ಗಿಡದಿಂದ ದಳಗಳನ್ನು ಕಿತ್ತು ಬಳಸಬಹುದು. ಇದು ತುಳಸಿ ಗಿಡಕ್ಕಿರುವ ಪ್ರಾಮುಖ್ಯತೆ. ತುಳಸಿ ಗಿಡ ಯಾವಾಗಲೂ ಪಶ್ಚಿಮ ದಿಕ್ಕಿನಲ್ಲಿ ಆಗಲಿ, ಆಗ್ನೇಯದಲ್ಲಿ ಆಗಲಿ ಅಥವಾ ನೈಋತ್ಯದಲ್ಲಿ ಆಗಲಿ ಇರಬಹುದು. ಉತ್ತರ ದಿಕ್ಕಿನಲ್ಲಿ ಸಿಂಹದ್ವಾರಕ್ಕೆ ಎದುರಾಗಿರಬಾರದು. ದಕ್ಷಿಣ ಸಿಂಹದ್ವಾರಕ್ಕೆ ಎದುರಾಗಿ ಇರಬಹುದು. ಪ್ರತಿಯೊಬ್ಬರು ಮನೆಯಲ್ಲಿ ದೀಪಾರಾಧನೆ ಕಡ್ಡಾಯವಾಗಿ ಮಾಡಬೇಕು.
ದೀಪಾರಾಧನೆ ಸಂಜೆ ವೇಳೆಯಲ್ಲೂ ನಾವು ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ 6 ಗಂಟೆಗೆ ಲೈಟ್ ಹಾಕಬೇಕು. ದಾರಿದ್ರ್ಯ ಹೋಗಲು ಪ್ರತಿದಿನ ಮನೆಯಲ್ಲಿ ಸಂಜೆ 7 ಗಂಟೆಗೆ ತಟ್ಟೆಯನ್ನು ನೆಲದ ಮೇಲೆ ಬಾರಿಸುತ್ತಾ ಹೋಗಬೇಕು. ಈ ರೀತಿಯಾಗಿ ಮಾಡಿದರೆ ದಾರಿದ್ರ್ಯ ಹೋಗಿ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ. ಹಾಗೆಯೇ ಲಕ್ಷ್ಮೀ ಕಟಾಕ್ಷ ಬೇಕೆಂದರೆ ಗೋಸೇವೆ ಕೂಡ ನಾವು ಕಡ್ಡಾಯವಾಗಿ ಮಾಡಬೇಕು. ಹಸು ಮನೆ ಹತ್ತಿರಕ್ಕೆ ಬಂದರೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲು ಅಥವಾ ತೌಡು ಅಥವಾ ಅಕ್ಕಿ ಹೀಗೆ ಯಾವುದಾದರೂ ಒಂದು ತಿನ್ನಲು ಕೊಡಬೇಕು. ಹೀಗೆ ಮಾಡಿದರೆ ಮನೆಯ ಮಹಿಳೆಗೆ ಐಶ್ವರ್ಯ ಸಿದ್ಧಿಸುತ್ತದೆ. ಶುಕ್ರವಾರದಂದು ಹಸುವಿಗೆ ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟು ಇಡಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ. ಮನೆ ಮುಂದಕ್ಕೆ ಬಂದ ಬಡವರಿಗೆ ದಾನ ಮಾಡಿದರೆ ಲಕ್ಷ್ಮೀದೇವಿಯು ನಮ್ಮನ್ನು ಅನುಗ್ರಹಿಸುತ್ತಾಳೆ. ಈ ರೀತಿಯಾಗಿ ನಾವು ಮಾಡಿದರೆ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಹೋಗಿ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈ ಕೆಲವು ಟಿಪ್ಸ್ ಫಾಲೋ ಮಾಡುತ್ತಿದ್ದರೆ ಲಕ್ಷ್ಮೀದೇವಿಯ ಕಟಾಕ್ಷ ನಮಗೆ ಖಂಡಿತವಾಗಿ ಸಿದ್ಧಿಸುತ್ತದೆ. ನೀವು ಶ್ರೀಮಂತರಾಗಿ ಬಿಡುತ್ತೀರಿ. ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಸಿಗಲಿ ಎಂದು ಮನಪೂರ್ವಕವಾಗಿ ಕೋರುತ್ತಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ನೋಡುವುದು ಮೊದಲ ಬಾರಿಯಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ.